ಓಂ ಶಾಂತಿ. ಎಲ್ಲಿ ವ್ಯರ್ಥ ಸಂಕಲ್ಪವಿದೆ ಅಲ್ಲಿ ಬೆಸ್ಟ್ ಆಗುವುದಕ್ಕೆ ಸಾಧ್ಯವಿಲ್ಲ. ತನ್ನ ವ್ಯರ್ಥವನ್ನು ಸ್ವಯಂ ಗುರುತಿಸಬೇಕಾಗಿದೆ. ಸಂಕಲ್ಪದಲ್ಲಿ ವ್ಯರ್ಥವಿರಬಹುದು, ಮಾತಿನಲ್ಲಿ ವ್ಯರ್ಥವಿರಬಹುದು, ಅಥವಾ ಕರ್ಮದಲ್ಲಿರಬಹುದು. ಇಂದು ನಾನಾತ್ಮ ಈ ಒಂದು ಯಜ್ಞ ಅಗ್ನಿಯಲ್ಲಿ ಹೃದಯದಿಂದ ಸ್ವಾಹ ಮಾಡುತ್ತೇನೆ. ವ್ಯರ್ಥವನ್ನು ಸಮಾಪ್ತಿ ಮಾಡಿ ನಾನು ಬಾಬಾರವರ ಬೆಸ್ಟ್ ಮಗುವಾಗಿದ್ದೇನೆ. ಸಂಕಲ್ಪದಲ್ಲಿ ವ್ಯರ್ಥವನ್ನು ಯೋಚನೆ ಮಾಡಿ ವಿಘ್ನವನ್ನು ಉತ್ಪನ್ನ ಮಾಡುವುದಿಲ್ಲ. ನಿರ್ಬಲತೆಯನ್ನು ಉತ್ಪನ್ನ ಮಾಡಬಾರದು. ಶಕ್ತಿಶಾಲಿ ಆತ್ಮಗಳು, ಮಹಾನ್ ಆತ್ಮಗಳು ತನ್ನ ವ್ಯರ್ಥವನ್ನು ಗುರುತಿಸಿ ಸ್ವಾಹ ಮಾಡುತ್ತಾರೆ. ಸ್ವಲ್ಪ ಸೆಕೆಂಡಿಗೋಸ್ಕರ ಸಾಕ್ಷಿಯಾಗುತ್ತಾ ತಮ್ಮ ವ್ಯರ್ಥವನ್ನು ಗುರುತಿಸಿ ಸ್ವೀಕಾರ ಮಾಡಿ ಹಾಗೂ ಸ್ವಾಹ ಮಾಡಬೇಕಾಗಿದೆ. ಚಾಯ್ ವ್ಯರ್ಥವನ್ನು ನೋಡಬಹುದು ಅಥವಾ ಕೇಳಬಹುದು ಅಥವಾ ಮಾತನಾಡಬಹುದು. ಸತ್ಯ ಹೃದಯದಿಂದ ಸ್ವಾಹ ಮಾಡಬೇಕಾಗಿದೆ. ಯಜ್ಞಕುಂಡದಲ್ಲಿ ಸತ್ಯ ಹೃದಯದಿಂದ ಮಾಡಿದ ಆಹುತಿ ನಿರ್ಬಲತೆಗಳನ್ನು ಮುಕ್ತವನ್ನಾಗಿ ಮಾಡುತ್ತದೆ. महाराज है, एक एक को बहुत श्रृंगारना पड़ते हैं. पहले तो थोड़ा निश्चय हो तब उनको श्रृंगार आ जाए. बाप का डायरेक्शन से मुझे याद करते रहो नाटक पूरा होते हैं. इसको योगाग्नि कहते हैं. वो आग तो नहीं है ना वास्तव में, ये तो बहुत जलने तो सबको है, अभी याद तो करना ही नहीं है. तो इसलिए जो कुछ भी देखते हैं ये बाप के याद में रहने से बाप ही राजी होते हैं कि इनसे कोई भी पाप नहीं होता है. महसूस करें, ಅನುಭೂತಿಯನ್ನು ಮಾಡಿ मैं स्वयं निर्विघ्न हूँ. ನಾನು ಸಂಪೂರ್ಣ ನಿರ್ವಿಘ್ನನಾಗಿದ್ದೇನೆ. मैं अपने सूक्ष्म मैं और मेरेपन को भी ನನ್ನ ಸೂಕ್ಷ್ಮ ನಾನು ಹಾಗೂ ನನ್ನತನವನ್ನು जिससे विघ्न पैदा होते हैं ಯಾವುದರಿಂದ ವಿಘ್ನ ಉತ್ಪನ್ನವಾಗುತ್ತದೆ बाबा को समर्पित करती हूँ. ಬಾಬಾರವರಿಗೆ ಸಮರ್ಪಣೆ ಮಾಡುತ್ತೇನೆ.
परिवर्तित कर दे इस मैं और मेरेपन को। ಪರಿವರ್ತನೆ ಮಾಡೋಣ ನಾನು ಹಾಗೂ ನನ್ನತನವನ್ನು समर्पित कर दे अभिमान को। ಸಮರ್ಪಣೆ ಮಾಡೋಣ ಅಭಿಮಾನವನ್ನು मैं करता हूँ, ನಾನು ಮಾಡುತ್ತೇನೆ मैं ही जिम्मेवार हूँ। ನಾನೇ ಜವಾಬ್ದಾರನಾಗಿದ್ದೇನೆ सूक्ष्म अभिमान भी ಸೂಕ್ಷ್ಮ ಅಭಿಮಾನವು स्वाहा ಸಹ कर दे। ಸ್ವಾಹ ಮಾಡಬೇಕಾಗಿದೆ मैं निमित्त हूँ, ನಾನು ನಿಮಿತ್ತನಾಗಿದ್ದೇನೆ करावनहार बाबा है। ಮಾಡಿಸುವಂತವರು मैं ಬಾಬಾರವರಾಗಿದ್ದಾರೆ निमित्त हूँ, ನಾನು ನಿಮಿತ್ತನಾಗಿದ್ದೇನೆ करावनहार बाबा है। ಮಾಡಿಸುವಂತವರು ಬಾಬಾ ಆಗಿದ್ದಾರೆ ओ प्यारे भगवन, पलक में भर के दिखा रहे हम, फलक से हम यही गा रहे, कराने वाला करा रहा है, करनहार हम किए जा रहे। झलक तुम्हारी ओ प्यारे भगवन, पलक में भर के दिखा रहे हम, फलक से हम यही गा रहे, कराने वाला करा रहा है, करनहार हम किए जा रहे, करनहार हम किए जा रहे। ओ झलक तुम्हारी ओ प्यारे भगवन, करन करावनहार तुम्ही हो, तुम्ही तो करते तुम्ही कराते, बने हैं हम तो निमित्त केवल, हम अपनी उंगली भर लगाते, उठा के अपने हाथों गोवर्धन, हमारी रक्षा किए जा रहे, कराने वाला करा रहा है, करनहार हम किए जा रहे, करनहार हम किए जा रहे। झलक तुम्हारी ओ प्यारे भगवन, ಅಭಿಮಾನವನ್ನು ಸಹ ಈ ಯಜ್ಞಕುಂಡದಲ್ಲಿ ಸ್ವಾಹ ಮಾಡುತ್ತಿದ್ದೇನೆ ಯೋಚನೆ ಮಾಡಿ ಯಾರು ಮಾಡಿಸುವಂತವರಾಗಿದ್ದಾರೆ ಯಾರು ಶಕ್ತಿಯನ್ನು ಕೊಡುತ್ತಿದ್ದಾರೆ हे मेरे ज्ञानी बच्चे,
आप जानते हो कि अति के बाद ही अंत होना है। तो हर प्रकार की हलचल अति में होगी। परिवार में भी खिटपिट होगी, मन में भी अनेक उलझने आएंगी। धन भी नीचे ऊपर होगा। लेकिन बच्चे किसी भी प्रकार की हलचल में तुम सदा अचल रहना। कभी मायूस नहीं होना। दिल शिकस्त होने से समस्या और बढ़ जाती है। हिम्मतवान बनो तो बाप भी मददगार बनेंगे। ಸ್ವಯಂ ಸರ್ವಶಕ್ತಿವಂತ ತಂದೆ ನನ್ನ ಜೊತೆಗಾರರಾಗಿದ್ದಾರೆ. ವಿಶ್ವ ಕಲ್ಯಾಣಕಾರಿ ನನ್ನ ಜೊತೆಗಾರರಾಗಿದ್ದಾರೆ. ನನಗೆ ಅವರ ಜೊತೆ ಸಿಕ್ಕಿದೆ. ಅಕಲ್ಯಾಣವೂ ಸಹ ಕಲ್ಯಾಣದಲ್ಲಿ ಬದಲಾವಣೆಯಾಗುತ್ತದೆ. ಹೇಗೆ ಕನ್ನಡಕವನ್ನು ಹಾಕಿಕೊಳ್ಳುತ್ತೇವೆ ಅದೇ ರೀತಿ ಸೃಷ್ಟಿಯು ಕಂಡುಬರುತ್ತದೆ. ಹಸಿರು ಕನ್ನಡಕವನ್ನು ಹಾಕಿದಾಗ ಸೃಷ್ಟಿಯು ಹಸಿರಾಗಿ ಕಾಣಿಸುತ್ತದೆ. ಕೆಂಪು ಕನ್ನಡಕವನ್ನು ಹಾಕಿಕೊಂಡಾಗ ಸೃಷ್ಟಿಯು ಸಹ ಕೆಂಪಾಗಿ ಕಾಣಿಸುತ್ತದೆ. ಇಂದು ಕಲ್ಯಾಣದ ಕನ್ನಡಕವನ್ನು ಹಾಕಿಕೊಳ್ಳೋಣ. ಕಲ್ಯಾಣದ ಕನ್ನಡಕವನ್ನು ಹಾಕಿಕೊಂಡು ಸಾಕ್ಷಿಯಾಗಿ ನೋಡೋಣ. ಪ್ರತಿಯೊಂದು ಮಾತಿನಲ್ಲಿ ಕಲ್ಯಾಣವಿದೆ. ವಿಘ್ನ ಬರುವುದರಲ್ಲೂ ಸಹ ಕಲ್ಯಾಣ ಸಮಾವೇಶವಾಗಿದೆ. ಹೃದಯದಲ್ಲಿ ಕೈಯಿಟ್ಟುಕೊಂಡು ಕೇಳಿಕೊಳ್ಳೋಣ. ಸತ್ಯವಾಗಿ ವಿಘ್ನ ಕಲ್ಯಾಣಕಾರಿಯಾಗಿದೆಯೇ? ನೆನಪು ಮಾಡಿಕೊಳ್ಳೋಣ ನಮ್ಮ ಜೀವನ ಯಾತ್ರೆಯನ್ನು. ಯಾವಾಗ ವಿಘ್ನಗಳು ಬರುತ್ತದೆ, ಸತ್ಯವಾಗಿ ನಾನು ಉನ್ನತಿಯನ್ನು ಅನುಭವ ಮಾಡಿದ್ದೇನೆಯೇ? ಸತ್ಯವಾಗಿ ವಿಘ್ನವು ನನ್ನನ್ನು ಮುಂದುವರಿಸುತ್ತದೆಯೇ?
ಈ ವಿಘ್ನಗಳಲ್ಲೂ ಸಹ ಕಲ್ಯಾಣವೆಂಬುದು ಸಮಾವೇಶವಾಗಿದೆ. ಈ ವಿಘ್ನವೂ ಸಹ ಪಾಠವನ್ನು ಕಲಿಸುವುದಕ್ಕೆ ಬರುತ್ತದೆ, ಪರಿಪಕ್ವ ಮಾಡುವುದಕ್ಕೆ ಬರುತ್ತದೆ. ಸಾಕ್ಷಿಯಾಗಿ ತಮ್ಮ ಜೀವನ ಯಾತ್ರೆಯನ್ನ ನೋಡಿಕೊಳ್ಳೋಣ. ನಿರಂತರವಾಗಿ ಏನೇನು ಕಲಿತಿದ್ದೇನೆ, ಈ ವಿಘ್ನಗಳು ನನಗೆ ಧೈರ್ಯವನ್ನ ಇಡುವುದನ್ನ ಕಲಿಸಿತು, ಆಶಾವಾದಿಯ ಪಾಠವನ್ನ ಕಲಿಸಿದೆ. ನನ್ನ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸಿತು. ಈ ವಿಘ್ನ ಬಿರುಗಾಳಿಯನ್ನು ಬಹುಮಾನವಾಗಿ ಪರಿವರ್ತಿಸಿತು. ಈ ವಿಘ್ನ ನನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದಕ್ಕೆ ಬರುತ್ತದೆ, ಅನುಭವಿಯನ್ನಾಗಿ ಮಾಡುವುದಕ್ಕೆ ಬರುತ್ತದೆ. ಇಂದಿನಿಂದ ನನಗೆ ಈ ಎಲ್ಲ ವಿಘ್ನಗಳಿಂದ ಹೆದರಬಾರದು. ವಿಘ್ನಗಳಲ್ಲೂ ಸಹ ಹಗುರವಾಗಿರಬೇಕಾಗಿದೆ. हमको हमारे बाबा से प्यारा मंत्र मिला। सोचो भला करो भला, सोचो भला करो भला। जो होता अच्छा होता है, सब में है अच्छाई। सुंदरतम ये खेल बना है, ध्यान से खेलो भाई। जो होता अच्छा होता है, सब में है अच्छाई। सुंदरतम ये खेल बना है, ध्यान से खेलो भाई। दोष न देना किसको प्यारे, हुआ भले का भला। दोष न देना किसको प्यारे, हुआ भले का भला। सोचो भला करो भला, सोचो भला करो भला। प्यारे बच्चे, बाबा आपको देखता है कि कैसे बच्चा हर परिस्थिति को कितने
कितनी हिम्मत से पार कर रहा है। आपके ऊपर बाप की पूरी नजर है। बच्चे, कभी थकना नहीं, रुकना नहीं, कभी भी कमजोर विचार नहीं आने देना। बस हिम्मत का कदम रखते जाना। हर पल बाबा आपके साथ है। ಸೆಕೆಂಡಿಗೋಸ್ಕರ ಸೈಲೆನ್ಸಿನಲ್ಲಿ ಕುಳಿತುಕೊಂಡು ಸ್ವಯಂವನ್ನು ಸಂಕಲ್ಪ ಮಾಡೋಣ. ನಾನು ವಿಘ್ನಗಳಲ್ಲಿ ಗಾಬರಿಯಾಗಬಾರದು, ಹಗುರವಾಗಿರಬೇಕಾಗಿದೆ. ಭಯಭೀತರಾಗಬಾರದು, ಸುಸ್ತಾಗಬಾರದಾಗಿದೆ. ಅದಕ್ಕಿಂತ ಕಲ್ಯಾಣದ ಕನ್ನಡಕವನ್ನು ಹಾಕಿಕೊಂಡು ಕಲ್ಯಾಣಕಾರಿ ತಂದೆಯನ್ನ ಜೊತೆಯಲ್ಲಿಟ್ಟುಕೊಂಡು ಮುಂದುವರಿಯುತ್ತಾ ಹೋಗಬೇಕಾಗಿದೆ. ಶ್ರೇಷ್ಠ ಸ್ಮೃತಿಗಳಿಂದ ಮುಂದುವರಿಯುತ್ತಾ ಹೋಗಬೇಕಾಗಿದೆ. ಪುನಃ ನೆನಪನ್ನ ಮಾಡೋಣ. ಸರ್ವಶಕ್ತಿವಂತ ತಂದೆ ನನ್ನ ಜೊತೆಯಲ್ಲಿದ್ದಾರೆ. ನಾನು ವಿಘ್ನಗಳಿಂದ ಅಧಿಕ ಶಕ್ತಿಶಾಲಿಯಾಗಿದ್ದೇನೆ, ನಿರ್ವಿಘ್ನನಾಗಿದ್ದೇನೆ. ವಿಘ್ನ ವಿನಾಶಕನಾಗಿದ್ದೇನೆ. ವಿಘ್ನಗಳು ಬಲೆ ಬರಲಿ, ನನ್ನ ಮಾನಸಿಕ ಸ್ಥಿತಿಯನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವಿಲ್ಲ. ನನ್ನ ಮಾನಸಿಕ ಅವಸ್ಥೆ ಏಕ್ದಮ್ ಶಾಂತವಾಗಿದೆ, ಶಕ್ತಿಶಾಲಿಯಾಗಿದೆ. ಸಾವಿರ ಭುಜ ಉಳ್ಳಂತಹ ಸರ್ವಶಕ್ತಿಗಳ ಭಂಡಾರ ನನ್ನ ಜೊತೆಯಲ್ಲಿದ್ದಾರೆ. ನನಗಿನ್ನೇನು ಬೇಕಾಗಿದೆ? ಲಗನ್ ಜಾಸ್ತಿ ಮಾಡಿಕೊಳ್ಳುವುದಕ್ಕೆ, ಪ್ರೀತಿಯನ್ನು ಜಾಸ್ತಿ ಮಾಡಿಕೊಳ್ಳುವುದಕ್ಕೆ ವಿಘ್ನವನ್ನು ವೆಲ್ಕಮ್ ಮಾಡೋಣ. ಬಲೆ ಬರಲಿ. ನನ್ನ ಶ್ರೇಷ್ಠ ಸ್ಥಿತಿಯನ್ನು ನನಗೆ ಯಾರು ಕಿತ್ತಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ವಿಘ್ನ ನನ್ನನ್ನು ಮುಂದುವರಿಸುವುದಕ್ಕೆ ಬರುತ್ತದೆ. ಬಹಳ ಬಹಳ ಧನ್ಯವಾದಗಳು. ಧೈರ್ಯವನ್ನು ಇಡುತ್ತಾ, ದೊಡ್ಡ ಹೃದಯವನ್ನು ಇಟ್ಟುಕೊಳ್ಳುತ್ತಾ ವಿಘ್ನಗಳಿಗೂ ಕೂಡ ಧನ್ಯವಾದ ಹೇಳೋಣ. ಯಾರು ಶಕ್ತಿಶಾಲಿ ಯೋಗವನ್ನು ಮಾಡುವುದಕ್ಕೆ ಕಲಿಸಿದರು,
ಯಾರು ಬಾಬಾರವರ ಸಮೀಪದಲ್ಲಿ ತಂದರು. ಬಹಳ ಬಹಳ ಧನ್ಯವಾದಗಳು, ಧನ್ಯವಾದಗಳು. ವಿಘ್ನಗಳ ಮಧ್ಯದಲ್ಲೂ ಸಹ ಸದಾ ಮುಗುಳ್ನಗುತ್ತಾ ಧೈರ್ಯತೆಯಿಂದ ಸಂಪನ್ನ ಬಾಬಾರವರಿಗೆ ಬೆಸ್ಟ್ ಆಗಬೇಕಾಗಿದೆ. ನನ್ನ ಬಾಬಾ ನನ್ನ ಜೊತೆಯಲ್ಲಿದ್ದಾರೆ. ಈ ವಿಘ್ನ ನನಗೆ ಉಪಹಾರವಾಗಿದೆ. ನಾನು ಬಹಳ ಹಗುರ, ಬಹಳ ಆನಂದಿತ, ನಿರ್ವಿಘ್ನ ಆತ್ಮನಾಗಿದ್ದೇನೆ. ಪುನಃ ಪ್ರತಿಜ್ಞೆಯನ್ನ ನೆನಪು ಮಾಡೋಣ. ಈ ವಿಘ್ನಗಳಲ್ಲೂ ಸಹ ಮುಗುಳ್ನಗಬೇಕಾಗಿದೆ. ಯಜ್ಞಕುಂಡವನ್ನು ನಿರ್ವಿಘ್ನವನ್ನಾಗಿ ಮಾಡಬೇಕಾಗಿದೆ. ಕಡಿಮೆ ಅಂದರೆ ಕಡಿಮೆ ನನ್ನ ಸ್ವಭಾವ ಸಂಸ್ಕಾರವನ್ನು ಈ ಯಜ್ಞದಲ್ಲಿ ವಿಘ್ನ ರೂಪವಾಗಬಾರದು. ಸ್ವಯಂ ನಿರ್ವಿಘ್ನರಾಗಿ ಅನ್ಯರನ್ನು ಸಹ ನಿರ್ವಿಘ್ನ ಭವದ ವರದಾನವನ್ನು ಕೊಡಬೇಕಾಗಿದೆ. ಯಜ್ಞವನ್ನು ತಮ್ಮ ಶ್ರೇಷ್ಠ ಸ್ಥಿತಿಯಿಂದ ಸಹಯೋಗವನ್ನು ಕೊಡಬೇಕಾಗಿದೆ. ಈ ಯಜ್ಞ ಈಶ್ವರನ ಯಜ್ಞವಾಗಿದೆ. ನಾನು ಈ ಒಂದು ಯಜ್ಞದ ಮಾನ್ಯತೆಯನ್ನು ಸದಾ ಮುಂದುವರಿಸಬೇಕಾಗಿದೆ. ಪವಿತ್ರವನ್ನಾಗಿ ಮಾಡಬೇಕಾಗಿದೆ. ಪವಿತ್ರವನ್ನಾಗಿ ಮಾಡಿ ಈ ಯಜ್ಞವನ್ನು ನಿರ್ವಿಘ್ನವನ್ನಾಗಿ ಮಾಡಬೇಕಾಗಿದೆ. ನಮ್ಮಲ್ಲಿರುವಂತಹ ನಿರ್ಬಲತೆಗಳನ್ನು ಹೃದಯದಿಂದ ಸ್ವಾಹ ಮಾಡೋಣ. ಅನುಭೂತಿಯನ್ನ ಮಾಡಿ ಬಾಬಾ ತಿಳಿಸುತ್ತಿದ್ದಾರೆ, ವಾ ನನ್ನ ಮಕ್ಕಳೇ, ವಾ 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 ನನ್ನ ಮಕ್ಕಳೇ, ವಾ 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 ನನ್ನ ಮಕ್ಕಳೇ, ವಾ ವಾ. ನಿರ್ವಿಘ್ನ ಭವ, ವಿಘ್ನ ವಿನಾಶಕ ಭವ. ಧನ್ಯವಾದಗಳು ಬಾಬಾ, ಧನ್ಯವಾದಗಳು. ನಾನು ನಿಮ್ಮಿಂದ ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನಾನು ಸ್ವಯಂ ನಿರ್ವಿಘ್ನನಾಗಿ ಎಲ್ಲರನ್ನೂ ನಿರ್ವಿಘ್ನರನ್ನಾಗಿ ಮಾಡುತ್ತೇನೆ. ಯಾವ ಪ್ರಭು ಮಿಲನಕ್ಕೋಸ್ಕರ ಭಕ್ತರೆಲ್ಲ ಎಷ್ಟು ಕಠೋರವಾದ ಸಾಧನೆಗಳನ್ನು ಮಾಡುತ್ತಾರೆ. ಅನೇಕ ವರ್ಷಗಳವರೆಗೆ ಜಪ ತಪ ವ್ರತಗಳನ್ನು ಮಾಡುತ್ತಾರೆ. ಇಷ್ಟು ಅಭಿಲಾಷೆಯನ್ನು ತೆಗೆದುಕೊಂಡು ಒಂದು ಕ್ಷಣಕ್ಕೋಸ್ಕರ ಪ್ರಭುವಿನ ದೃಷ್ಟಿ ಬೀಳಲಿ, ಈ ಜೀವನ ಧನ್ಯವಾಗಿ ಬಿಡುತ್ತದೆ. ಈಗ ಸ್ವಲ್ಪ ತನ್ನ ಭಾಗ್ಯವನ್ನು ನೋಡಿಕೊಳ್ಳಬೇಕಾಗಿದೆ.
ನಾವು ಬ್ರಾಹ್ಮಣ ಆತ್ಮಗಳು ಎಷ್ಟು ಖುಷಿಯ ಅದೃಷ್ಟಶಾಲಿಯಾಗಿದ್ದೇವೆ. ಈ ಕಣ್ಣುಗಳಿಂದ ಯಾರು ಭಗವಂತನನ್ನು ನೋಡಿದ್ದಾರೆ, ಅವರು ಸಹ ಕ್ಷಣ ಬರಕ್ಕೋಸ್ಕರವಲ್ಲ, ಅನೇಕ ಗಂಟೆಗಳವರೆಗೆ ಭಗವಂತನ ಸನ್ಮುಖದಲ್ಲಿ ಕುಳಿತು ಜ್ಞಾನದ ಅಮೃತವನ್ನ ಕುಡಿದಿದ್ದಾರೆ. ಈ ಪೂರ್ಣ ಸೃಷ್ಟಿಯಲ್ಲಿ ನಾವೇ ವಿಶೇಷ ಆತ್ಮಗಳು. ಕೋಟಿಯಲ್ಲಿ ಕೆಲವರು ಮಹಾನ್ ಆತ್ಮಗಳಾಗಿದ್ದೇವೆ. ಏ ರಾಜಯೋಗಿ, ಏ ತಪಸ್ವಿಗಳೇ, ಕುಳಿತುಕೊಳ್ಳಿ. ತನ್ನ ತಪಸ್ಸಿನ ಲಗನಿನಲ್ಲಿ ಸುಟ್ಟು ಹಾಕಿ ಯೋಗದ ಅಗ್ನಿಯಿಂದ ಹಾಗೂ ಆಹ್ವಾನ ಮಾಡೋಣ ಯೋಗೇಶ್ವರ ಶಿವಬಾಬಾರವರನ್ನು. ಎಲ್ಲ ಪಾಪಗಳ ನಾಶವನ್ನ ಮಾಡುವಂತಹ ಪಾಪಕಟೇಶ್ವರರಾಗಿದ್ದಾರೆ. ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುವಂತಹ ದುಃಖಹರ್ತ ಸುಖಕರ್ತರಾಗಿದ್ದಾರೆ. ಅನುಭೂತಿಯನ್ನು ಮಾಡಿ ಆ ಶಾಂತಿಯ ದಾತ ಜಗತ್ತಿನ ಸ್ವಾಮಿ ನನ್ನ ಆತ್ಮನ ಪರಂಪಿತ ಬರುತ್ತಿದ್ದಾರೆ. ಪರಂಧಾಮವನ್ನು ಬಿಟ್ಟು ನನ್ನನ್ನು ಮಿಲನ ಮಾಡುವುದಕ್ಕೆ. ಇಡೀ ಆಕಾಶವೂ ಸಹ ಖುಷಿಯಿಂದ ನರ್ತನ ಮಾಡುತ್ತಿದೆ. ಗಾಳಿಯಲ್ಲೂ ಸಹ ಶಾಂತಿಯ ಒಳಪನ್ನುವುದು ಬಂದಿದೆ. ಇಡೀ ಪೃಥ್ವಿಯಲ್ಲಿ ದಿವ್ಯ ಪ್ರಕಾಶ ಹರಡಿದೆ. ಸರ್ವಶಕ್ತಿವಂತನ ಶಕ್ತಿಶಾಲಿಯಾದ ಕಿರಣಗಳು ಪ್ರಕೃತಿಯ 5 ತತ್ವವನ್ನು ಪಾವನ ಮಾಡುತ್ತಿದೆ. ಸರ್ವ ಮನುಷ್ಯ ಆತ್ಮಗಳನ್ನು ಶಾಂತಿ ಸುಖದಿಂದ ಭರ್ಪೂರ್ ಮಾಡುತ್ತಾ ಶಿವಬಾಬಾ ಬಂದು ತಲುಪಿದ್ದಾರೆ ನನ್ನ ಸನ್ಮುಖ. ಸಂಪೂರ್ಣ ಹತ್ತಿರ. ನೋಡಿ, ಬ್ರಹ್ಮನ ಶರೀರದಲ್ಲಿ ಸವಾರಿಯಾಗಿದ್ದಾರೆ. ಆ ಪರಮ ಸತ್ಯವನ್ನು, ದಿವ್ಯ ಅವತರಣವನ್ನು
ಬಾಬಾರವರ ಈ ಆಗಮನದಿಂದ ನನ್ನ ಸುತ್ತಮುತ್ತ ಸಂಪೂರ್ಣ ಮನೆ ಶಾಂತಿ ಸುಖದ ಪ್ರಕಂಪನಗಳಿಂದ ತುಂಬಲ್ಪಟ್ಟಿದೆ. ಸ್ನೇಹ ಪ್ರೇಮದ ಪುಷ್ಪದ ಮಾಲೆಯನ್ನು ಸ್ವಾಗತ ಮಾಡೋಣ. ತಮ್ಮ ಪ್ರೀತಿಯ ಶಿವಬಾಬಾರವರನ್ನು ದಿವ್ಯ ಪ್ರಕಾಶದಿಂದ ಶೋಭಿತ ಬಾಬಾರವರ ಈ ಮುಖಮಂಡಲ ಆತ್ಮಿಕ ಚುಂಬಕದಂತೆ ಎಲ್ಲರನ್ನ ಆಕರ್ಷಣೆ ಮಾಡುತ್ತಿದೆ. ನಯನ ಬಾಬಾರವರ ಮಸ್ತಕದಲ್ಲಿ ಹೋಗಿದೆ. ಯುಗದಿಂದ ಅಗಲಿ ದೂರವಿರುವಂತಹ ನನ್ನ ಮನಸ್ಸಿನ ಮಿತ್ರ ಇಂದು ನನಗೆ ಸಿಕ್ಕಿದ್ದಾರೆ. ಏ ಆತ್ಮ, ನೋಡುತ್ತಿದ್ದೀಯಾ ತನ್ನ ಪ್ರೀತಿಯ ಬಾಬಾರವರನ್ನು? ಆ ಪ್ರೇಮದ ಸಾಗರ, ಸುಖದ ಸಾಗರ ಬಾಬಾ. ಬಹಳ ಸಮಯದಿಂದ ಕರೆಯುತ್ತಿದ್ದೇವೆ. ಇಂದು ಎಲ್ಲವನ್ನ ಕೊಡುವುದಕ್ಕೋಸ್ಕರ ಅವರು ಸನ್ಮುಖದಲ್ಲಿ ಬಂದು ತಲುಪಿದ್ದಾರೆ. ತನ್ನ ಕಲ್ಪದ ಇಂದಿನ ತರಹ ಈ ಆತ್ಮಿಕ ತಂದೆಯನ್ನು ಗುರುತಿಸಿ बच्चे, पहचानो मुझे। मैं तुम्हारा अनादि अविनाशी पिता। तुम मुझे भूल गए थे, इसलिए दुखी हुए। लेकिन अब आपके सारे दुख हरने, सारी चिंताएं, सारे बोझ लेने मैं आ गया हूं। बाबा तुम्हारे लिए ही आया है। ರೋಮ ರೋಮ ಬಾಬಾರವರ ಮಿಲನದ ಗೀತೆಯನ್ನ ಆಡುತ್ತಿದ್ದಾರೆ. ಫೀಲ್ ಮಾಡಿ
ಬಾಬಾರವರಿಂದ ಬರುವಂತಹ ಸುಖದ ಕಿರಣಗಳನ್ನು ಮನಸ್ಸು ಆನಂದದ ಉಯ್ಯಾಲೆಯಲ್ಲಿ ತೂಗುತ್ತಿದೆ. ನನ್ನ ಬಾಬಾ ಇಂದು ನನ್ನ ಸನ್ಮುಖದಲ್ಲಿದ್ದಾರೆ. ಸ್ವಯಂ ಆ ತಂದೆ ದೃಷ್ಟಿಯನ್ನ ಕೊಡುತ್ತಿದ್ದಾರೆ. ಬಾಬಾರವರ ನಯನ ಸ್ನೇಹ ಪ್ರೀತಿಯಿಂದ ತುಂಬಿದೆ. ಪ್ರೀತಿಯ ಮಳೆಯನ್ನು ಸುರಿಸುತ್ತಿದೆ. ಮನಸ್ಸು ಬುದ್ಧಿಯೂ ಸಹ ಸರ್ವ ಸಂಕಲ್ಪಗಳನ್ನು ಸಮಾವೇಶ ಮಾಡಿದೆ. ನನ್ನ ಒಳಗಡೆ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ ಬಂದಿದೆ. ಎದುರುಗಡೆ ಬಾಬಾ ಅಂದರೆ ಬಾಬಾರವರು ಕಾಣಿಸುತ್ತಿದ್ದಾರೆ. ಬುದ್ಧಿಯ ಯೋಗ ಪೂರ್ಣ ರೀತಿಯಲ್ಲಿ ಜೋಡಣೆಯಾಗಿದೆ. जब से मिले बाबा, तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। मैं हूँ तुम पर बलिहार, मैं हूँ तुम पर बलिहार, ओ बाबा तू मेरा संसार। तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। बरसों से प्यासी थी अखियां दर्शन पाने तेरे बाबा। बरसों से प्यासी थी अखियां दर्शन पाने तेरे बाबा। दिल की धड़कन यही कहती थी, कहीं मिल जाए प्यारे बाबा। जो तू मिल गया अब साकार, मैं तो हूँ तुम पर बलिहार, ओ बाबा करन करावनहार। तुम हो सृष्टि के साथ, तुम हो सृष्टि के साथ, ओ बाबा तू मेरा संसार। तुम जब से मिले बाबा, बना मधुबन मेरा जीवन। तुम जब से
ಬಾಬಾರವರ ಈ ಪ್ರೀತಿಯ ಮೇಲೆ ನನ್ನಾತ್ಮ ಬಲಿಯಾರಿಯಾಗುತ್ತೇನೆ. ಪ್ರೇಮ ಸಾಗರ ಬಾಬಾರವರ ಈ ಅಪಾರವಾದ ಪ್ರೀತಿಗೋಸ್ಕರ ನಾನಾತ್ಮ ಪ್ರತಿಯೊಂದು ಪರಿಸ್ಥಿತಿ, ಪ್ರತಿಯೊಂದು ವಿಘ್ನವನ್ನು ಸಹನೆ ಮಾಡುತ್ತೇನೆ. ನನ್ನ ಒಳಗಡೆ ಸಹನ ಶಕ್ತಿ ಜಾಗೃತವಾಗಿದೆ. ಮಧುರ ಬಾಬಾ, ದೊಡ್ಡದಕ್ಕಿಂತ ದೊಡ್ಡ ಸಮಸ್ಯೆ ಪರಿಸ್ಥಿತಿಯೂ ಸಹ ತಮ್ಮ ಈ ಪ್ರೀತಿಯ ಮುಂದೆ ಏನೂ ಸಹ ಇಲ್ಲ ಬಾಬಾ. ಮುಳುಗಿ ಹೋಗೋಣ ಪರಮಾತ್ಮನ ಪ್ರೀತಿಯ ಸಾಗರದಲ್ಲಿ. ಅನುಭೂತಿಯನ್ನು ಮಾಡಿ ನಾನಾತ್ಮನೂ ಸಹ ಸ್ನೇಹದ ಸಾಗರನಾಗಿದ್ದೇನೆ. ಎಲ್ಲರಿಗೋಸ್ಕರ ಹೃದಯದಲ್ಲಿ ಶುಭ ಭಾವನೆ, ಶುಭ ಕಾಮನೆಯೂ ಬಂದಿದೆ. ಹಾಗೂ ಈ ಹೃದಯವೂ ಸಹ ವಿಶಾಲ ಉದಾರವಾಗಿದೆ. ಯಾವುದೇ ಮಾತು ಬಂದು ಬಿಡಲಿ, ಯಾರೇನೇನು ಹೇಳಿದರೂ ಸಹ ಕ್ಷಮೆಯ ಸಾಗರರಾಗಿ ಎದುರಿಸುವ ಶಕ್ತಿಯ ಮುಖಾಂತರ ಎಲ್ಲ ಮಾತುಗಳನ್ನು ಸಮಾವೇಶ ಮಾಡಿಕೊಳ್ಳುತ್ತಾ ಹೋಗಬೇಕು. ಫುಲ್ ಸ್ಟಾಪ್ ಇಡಬೇಕಾಗಿದೆ. ಹಾಗೂ ಅಂತರ ಮನಸ್ಸಿನಿಂದ ಎಲ್ಲರ ಪ್ರತಿ ಕಲ್ಯಾಣದ ಭಾವನೆಯೇ ಹೊರಬರಲಿ. ಇದೇ ಆಶೀರ್ವಾದವನ್ನು ಕೊಡೋಣ. ಎಲ್ಲರಿಗೆ ಒಳ್ಳೆಯದಾಗಲಿ, ಎಲ್ಲರ ಕಲ್ಯಾಣವಾಗಲಿ. अभी 2 मिनट समस्त संसार की आत्माओं को ಈಗ 2 ನಿಮಿಷ ಎಲ್ಲ ಸಮಸ್ತ ಆತ್ಮಗಳಿಗೆ ಶಕ್ತಿಯನ್ನು ನೀಡೋಣ.
ಫೀಲ್ ಮಾಡುತ್ತಾ ಹೋಗಿ. ಬಾಬಾರವರಿಂದ ಶಕ್ತಿಶಾಲಿ ಕಿರಣಗಳು ಬರುತ್ತಿದೆ. ಸಂಪೂರ್ಣ ಗಮನ ಶಿವಬಾಬಾರವರ ಕಡೆಯಲ್ಲಿರಬೇಕಾಗಿದೆ. ಹೇಗೆ ಬಾಬಾ ನನಗೆ ತನ್ನ ಶಕ್ತಿಶಾಲಿ ಕಿರಣಗಳ ಮುಖಾಂತರ ಶಕ್ತಿ ಸಂಪನ್ನರನ್ನಾಗಿ ಮಾಡುತ್ತಾ ಹೋಗುತ್ತಿದ್ದಾರೆ. ಫೀಲ್ ಮಾಡುತ್ತಾ ಹೋಗಬೇಕು. ಬಾಬಾರವರಿಂದ ಬರುತ್ತಿರುವಂತಹ ದಿವ್ಯ ಪ್ರಕಾಶವನ್ನು ಈ ತ್ರಿಕಾಲದರ್ಶಿ ಜ್ಞಾನ ಸೂರ್ಯ ಬಾಬಾ ತಮ್ಮ ಈ ವಿಶಾಲ ಜ್ಞಾನವು ಎಲ್ಲರ ಬುದ್ಧಿಯ ಬೀಗವನ್ನ ತೆರೆದಿದೆ. ಎಲ್ಲರನ್ನೂ ದುರಂದೇಶಿಯನ್ನಾಗಿ ಮಾಡಿದೆ. ಈಗ ಬುದ್ಧಿಯಲ್ಲಿ ಪರಿಶೀಲಿಸುವ ಶಕ್ತಿ ಬಂದಿದೆ. ಈಗ ಬಹುರೂಪಿ ಮಾಯೆಯ ಪ್ರತಿಯೊಂದು ರೂಪವನ್ನು ಗುರುತಿಸಬಹುದು ಹಾಗೂ ಜೊತೆಯಲ್ಲಿ ನನಗೆ ನಿರ್ಣಯ ಮಾಡುವಂಥ ಶಕ್ತಿಯೂ ಸಹ ಬಂದಿದೆ. ನನ್ನ ಬುದ್ಧಿಯಲ್ಲಿ ಸ್ಪಷ್ಟತೆ ಎನ್ನುವುದು ಬಂದಿದೆ. ಈಗ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯ ಮಾಡುವುದರಲ್ಲಿ ಬುದ್ಧಿವಂತನಾಗಿದ್ದೇನೆ. ಏಕೆಂದರೆ ದಿವ್ಯ ಬುದ್ಧಿಯ ವಿಧಾತ ಶಿವಬಾಬಾರವರು ನನಗೆ ದಿವ್ಯ ಬುದ್ಧಿಯ ವರದಾನವನ್ನು ನೀಡಿದ್ದಾರೆ. ಜ್ಞಾನದ 3ನೇ ನೇತ್ರವನ್ನು ತೆರೆದಿದ್ದಾರೆ. जादूगर वो है, रत्नागर वो है। ये रत्न है, ज्ञान के ये रत्न है। इस एक एक रत्न की जो वैल्यू गाई जाती है नहीं, वो तो लाख लाख। ऐसे नहीं कि शास्त्रों की, ना इसकी, क्योंकि बाप बैठ करके ब्रह्मा द्वारा आगे भी सभी वेदों, ग्रंथों, शास्त्रों का सार सुनाया है। ये कहावत है भाई, ठीक है ना बच्चे? ಮಧುರ ಬಾಬಾ ತಾವೇ ನನಗೆ ಸರಿ ಯಾವುದು ತಪ್ಪ್ಯಾವುದು ತಿಳುವಳಿಕೆಯನ್ನು ಕೊಟ್ಟು ಯಥಾರ್ಥ ನಿರ್ಣಯವನ್ನು ಕೊಡುವಂತಹ ತಿಳುವಳಿಕೆ ನೀಡಿದ್ದೀರಾ. ಮನಸ್ಸಿನ ಎಲ್ಲ ಗೊಂದಲಗಳನ್ನು ಸಮಾಪ್ತಿ ಮಾಡಿದ್ದೀರಾ ಹಾಗೂ ವ್ಯರ್ಥ ಕರ್ಮ ವ್ಯರ್ಥ ಸಮಯ ಹೋಗುವುದರಿಂದ ನನ್ನನ್ನು
ಬಚಾವ್ ಮಾಡಿದ್ದೀರಿ. ಧನ್ಯವಾದಗಳು ಬಾಬಾ, ಧನ್ಯವಾದಗಳು. रंग जाइए ज्ञान रंग में, सुख शांति आनंद में, प्यारे शिव बाबा के संग में। रंग जाइए ज्ञान रंग में, रंग जाइए ज्ञान रंग में। बाबा मीठा बाबा, मीठा परम धाम, प्यारे मीठा परम धाम। याद से शिव बाबा की वहाँ मन को मिले आराम, प्यारे मन को मिले आराम। अब वापस हमें घर जाना है, अब वापस हमें घर जाना है, शिव बाबा के संग में। रंग जाइए ज्ञान रंग में, रंग जाइए ज्ञान रंग में, सुख शांति आनंद में, प्यारे शिव बाबा के संग में। रंग जाइए ज्ञान रंग में, रंग जाइए ज्ञान रंग में। अंतिम घड़ियां बीत रही है, हो रही सृष्टि की शाम, प्यारे हो रही सृष्टि की शाम। कलयुग की ये रात बीतेगी, आ रहा है सुख धाम, प्यारे आ रहा है सुख धाम। सुखद सवेरा आने वाला, सुखद सवेरा आने वाला, अब सबके जीवन में। रंग जाइए ज्ञान रंग में, रंग जाइए ज्ञान रंग। ಬಾಬಾರವರಿಂದ ಶಕ್ತಿಯನ್ನ ಪಡೆದು ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ, ತಂದೆಯ ಸಮಾನನಾಗುತ್ತಿದ್ದೇನೆ. ಮಾಯೆಯ ದೊಡ್ಡದಕ್ಕಿಂತ ದೊಡ್ಡ ವಿಘ್ನ ಸಮಸ್ಯೆಗಳು, ದೊಡ್ಡದಕ್ಕಿಂತ ದೊಡ್ಡ ವ್ಯಾಧಿಯೂ ಸಹ ನನ್ನನ್ನು ನಿರ್ಬಲ ಮಾಡುವುದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಈಗ ನನ್ನಲ್ಲಿ ಮಾಯೆಯ ಪ್ರತಿಯೊಂದು ವಾರಿನ
ಎದುರಿಸುವ ಶಕ್ತಿ ಎನ್ನುವುದು ಬಂದಿದೆ. ಫೀಲ್ ಮಾಡಿ ತನ್ನ ಒಳಗಡೆ ಈ ಶಕ್ತಿಗಳನ್ನು. ಎದುರಿಸುವ ಶಕ್ತಿ. ಕಠಿಣವಾದಂತಹ ಸಂಸ್ಕಾರವೂ ಸಹ ಮೊಂಬತ್ತಿಯ ತರಹ ಕರಗುತ್ತಾ ಹೋಗುತ್ತಿದೆ. ಮಾಯೆಯ ಸರ್ವ ವಿಘ್ನವು ಈ ಶಕ್ತಿಗಳ ಮುಂದೆ ಹಗುರವಾಗುತ್ತಾ ಹೋಗುತ್ತಿದೆ. ಒಳಗಿನ ಎಲ್ಲ ಕೆಟ್ಟ ಸಂಸ್ಕಾರಗಳು ಭಸ್ಮವಾಗುತ್ತಾ ಹೋಗುತ್ತಿದೆ. ಭಗವಾನು ವಾಚವಾಗಿದ್ದೆ, ಮಧುರ ಮಕ್ಕಳೇ, ದೋಣಿ ಹಾಗೂ ಅಂಬಿಗ ಶಕ್ತಿಶಾಲಿಯಾಗಿದ್ದರೆ ಬಿರುಗಾಳಿಯೂ ಸಹ ಬಹುಮಾನವಾಗುತ್ತದೆ. ಮುಂದುವರಿಯುವಂತಹ ಸಾಧನವಾಗಿ ಬಿಡುತ್ತದೆ. ಆ ಕಾರಣ ದೊಡ್ಡದಕ್ಕಿಂತ ದೊಡ್ಡ ಬಿರುಗಾಳಿ ಬಂದರೂ ಅದರಲ್ಲಿ ಗಾಬರಿಯಾಗುವ ಬದಲು ಒಂದು ಬಲ, ಒಂದು ಭರವಸೆಯ ಆಧಾರದ ಮೇಲೆ ಅದನ್ನು ಎದುರಿಸುವುದಕ್ಕೆ ತಯಾರಾಗಿದ್ದೇವೆ. मीठे बच्चे, किसी भी प्रकार की हलचल में तुम सदा अचल रहना। कभी मायूस नहीं होना। हमेशा याद रखो, मैं मास्टर सर्वशक्तिमान हूं। मैं विश्व कल्याणकारी हूं। मुझे स्वयं का परिवर्तन कर विश्व परिवर्तन करना है। ವಿಶ್ವ ಕಲ್ಯಾಣಕಾರಿ ಸಂತಾನನಾಗಿದ್ದೇನೆ. ನಾನು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ. ಸರ್ವ ಆತ್ಮಗಳ ಆಧಾರ ಮೂರ್ತಿ, ಉದ್ಧಾರ ಮೂರ್ತಿಯಾಗಿದ್ದೇನೆ. ನಾನೇ ಸರ್ವರ ಸಹಯೋಗಿಯಾಗಿ ಎಲ್ಲರನ್ನೂ ಸಹಯೋಗಿಯನ್ನಾಗಿ ಮಾಡಬೇಕಾಗಿದೆ. ಈ ಸಹಯೋಗದ ಶಕ್ತಿಯೂ ಸಹ ಪ್ರೀತಿಯ ಬಾಬಾ ನಿಮ್ಮಿಂದನೇ ನನಗೆ ಪ್ರಾಪ್ತಿಯಾಗಿದೆ.
ಸಹಯೋಗ ಶಕ್ತಿಯೇ ಅನೇಕ ಆತ್ಮಗಳ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ನಿಮಿತ್ತವಾಗುತ್ತದೆ. ಮಧುರ ಬಾಬಾ, ತಾವೇ ನನಗೆ ಕಲಿಸಿದ್ದೀರಾ. ನೀವು ದಾತನ ಮಕ್ಕಳು, ಮಾಸ್ಟರ್ ದಾತರಾಗಿದ್ದೀರಾ. ತಾವು ಎಲ್ಲರಿಗೆ ಸ್ನೇಹ, ಸಹಯೋಗ, ಸನ್ಮಾನ ಕೊಡುತ್ತಾ ಹೋಗಬೇಕಾಗಿದೆ. ತೆಗೆದುಕೊಳ್ಳುವ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. यार तेरी सब काम करे शिव बाबा मेरे, शिव बाबा मेरे। एक याद तेरी सब काम करे शिव बाबा मेरे, शिव बाबा मेरे। तुम रहते बाबा दिल में मेरे, शिव बाबा मेरे, शिव बाबा मेरे। तुम रहते बाबा दिल में मेरे, शिव बाबा मेरे, शिव बाबा मेरे। एक याद तेरी सब काम करे शिव बाबा मेरे, शिव बाबा मेरे। एक याद तेरी सब काम करे शिव बाबा मेरे, शिव बाबा मेरे। तेरी महिमा करते मन ना भरे शिव बाबा मेरे, शिव बाबा मेरे। तेरी महिमा करते मन ना भरे शिव बाबा मेरे, शिव बाबा मेरे। ज्ञान मुरली की धुन तेरी बजती रहे शिव बाबा मेरे, शिव बाबा मेरे। ज्ञान मुरली की धुन तेरी बजती रहे शिव बाबा मेरे, शिव बाबा मेरे। तेरी महिमा करते मन ना भरे शिव बाबा मेरे, शिव बाबा मेरे। तेरी महिमा करते मन ना भरे शिव बाबा मेरे, शिव बाबा मेरे। ಈಗ ನಾನು ಬಾಬಾರವರಿಂದ ಶಕ್ತಿಯನ್ನು ಪಡೆದು ನನ್ನ ಆತ್ಮ ನಿಧಾನವಾಗಿ ತನ್ನ ವಾಸ್ತವಿಕ ಸ್ವರೂಪದಲ್ಲಿ ಬಂದಿದ್ದೇನೆ. ಏ ರಾಜಯೋಗಿ, ಸ್ಥಿತನಾಗು,
ತನ್ನ ಆತ್ಮಿಕ ಸ್ವರೂಪದಲ್ಲಿ ತನ್ನ ಸರ್ವ ಕರ್ಮೇಂದ್ರಿಯಗಳನ್ನು ಸಂಕ್ಷಿಪ್ತಗೊಳಿಸುತ್ತಾ ತೆಗೆದುಕೊಂಡು ಬನ್ನಿ ವಿಸ್ತಾರದಿಂದ ಸಾರ ರೂಪದಲ್ಲಿ ಜ್ಯೋತಿ ಬಿಂದು ರೂಪದಲ್ಲಿ ದೇಹ, ದೇಹದ ಪ್ರಪಂಚ, ದೇಹದ ಎಲ್ಲ ಸಂಬಂಧಗಳು, ಪದಾರ್ಥಗಳು ಎಲ್ಲವೂ ಸಹ ಬಿಂದು ರೂಪದಲ್ಲಿ ಸಮಾವೇಶವಾಗಲಿ. ಇದಾಗಿದೆ ಸಂಕ್ಷಿಪ್ತಗೊಳಿಸುವ ಶಕ್ತಿಯಾಗಿದೆ. ಈಗ ನೋಡಿ, ಸರ್ವಶಕ್ತಿಗಳಿಂದ ಸಂಪನ್ನ ಶಕ್ತಿ ಸ್ವರೂಪವನ್ನು ಸರ್ವಶಕ್ತಿವಂತ ಬಾಬಾರವರು ನನ್ನನ್ನೂ ಸಹ ತನ್ನ ಸಮಾನ ಮಾಸ್ಟರ್ ಸರ್ವಶಕ್ತಿವಂತನನ್ನಾಗಿ ಮಾಡಿದ್ದಾರೆ. ಅನುಭವ ಮಾಡಿ ತನ್ನ ಒಳಗಡೆ ತಲೆಯಿಂದ ಹಿಡಿದು ಕಾಲಿನವರೆಗೆ ಶಕ್ತಿಗಳ ಈ ಪ್ರವಾಹವನ್ನು ನೋಡಿ ಮತ್ತೆ ಮತ್ತೆ ತಂದೆಯ ಸಮಾನರಾಗಬೇಕಾಗಿದೆ. ಈ ಸ್ವರೂಪವನ್ನು ನೋಡುತ್ತಾ ಎದುರುಗಡೆ ಇರುವಂತಹ ಬಾಬಾರವರು ಮುಗುಳ್ನಗುತ್ತಿದ್ದಾರೆ, ಖುಷಿಯಾಗುತ್ತಿದ್ದಾರೆ. ಬಾಬಾ ನನಗೆ ಮಸ್ತಕದಲ್ಲಿ ವಿಜಯದ ತಿಲಕವನ್ನಿಡುತ್ತಿದ್ದಾರೆ. ಹಾಗೂ ವರದಾನವನ್ನು ಕೊಡುತ್ತಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಸದಾ ಈ ಸ್ವಮಾನದಲ್ಲಿ ಸ್ಥಿತರಾಗಬೇಕು. ತಾವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ, ತಾವು ನನ್ನ ಸಂತಾನರಾಗಿದ್ದೀರಾ. ಸರ್ವಶಕ್ತಿವಂತ ಶಿವಪಿತನ ಸಂತಾನನಾಗಿದ್ದೇನೆ. ಇಂದು ನಾವು ಪೂರ್ಣ ದಿನ ಈ ಶಕ್ತಿಶಾಲಿ ಸ್ವರೂಪದ ಅಭ್ಯಾಸ ಮಾಡೋಣ. ನಾನು ಆತ್ಮ, ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಹಾಗೂ ಎಲ್ಲ ಶಕ್ತಿಗಳನ್ನು ಮನಸ್ಸಿನಲ್ಲಿ ನೆನಪು ಮಾಡುತ್ತಾ ಹೋಗಬೇಕು.